ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕೋಜಿ ಕೇರ್ ಸ್ಕಿನ್ ಲೈಟ್ನಿಂಗ್ ಬಾಡಿ ಲೋಷನ್ ಬಗ್ಗೆ. ಕೋಜಿ ಕೇರ್ ಸ್ಕಿನ್ ಲೈಟ್ನಿಂಗ್ ಬಾಡಿ ಲೋಷನ್ ಅಂದ್ರೆ ಏನು, ಅದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ ಸಮಸ್ಯೆಗೆ ನೀವು ಇದನ್ನ ಬಳಸಬಹುದು, ಇಲ್ಲ ಡಾಕ್ಟರ್ ನಿಮ್ಗೆ ಇದನ್ನ ರೆಕಮೆಂಡ್ ಮಾಡ್ತಾರೆ, ಇದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ ರೀತಿ ನೀವು ಇದನ್ನ ಬಳಸಬಹುದು, ಎಷ್ಟು ದಿನ ಇದ್ರ ಉಪಯೋಗ ಮಾಡಬಹುದು, ಇದನ್ನ ಹಚ್ಕೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಕೋಜಿ ಕೇರ್ ಸ್ಕಿನ್ ಲೈಟ್ನಿಂಗ್ ಬಾಡಿ ಲೋಷನ್ ನೋಡ್ರಿ, ಇದನ್ನ ಪ್ರಮುಖತಃ ಎಲ್ಲಿ ಯೂಸ್ ಮಾಡ್ಲಾಗ್ತೈತೆ ಅಂದ್ರ ನಿಮ್ಗೆ ತ್ವಚಾ ಸಂಬಂಧಿತ ಏನಾದ್ರೂ ಸಮಸ್ಯೆ ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇದ್ರ ಉಪಯೋಗ ಮಾಡ್ತಾರೆ. ಈ ಉದಾಹರಣೆಗೆ ಏನೇನಪ್ಪಾ ಅಂದ್ರ ಇದು ನೋಡ್ರಿ, ನಿಮ್ ಸ್ಕಿನ್ ಟೆಕ್ಸ್ಚರ್ ಏನಿರ್ತೈತೆ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚಾದಾಗ ಒಂದಷ್ಟು ಗ್ಲೋ ಕೊಡ್ತೈತಿ, ಕಾಂತಿ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಮೈಯಾಗ ಇಲ್ಲ ಯಾವುದೇ ಪಾರ್ಟ್ನಾಗ ಕಪ್ ಕಲಿ ಅದಾವು, ಡಾರ್ಕ್ ಸ್ಪಾಟ್ಸ್ ಅದಾವ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಸೊ ಇಲ್ಲ ನಿಮ್ಗೆ ಹೈಪರ್ ಪಿಗ್ಮೆಂಟೇಶನ್ ಮಾರ್ಕ್ ಐತಂದ್ರ ಬಹಳ ವರ್ಷಂಗಟ್ಲೆ ಏನೋ ಕಲಿ ನಿಮಗ್ ಕುಂತು ಬಿಟ್ಟವು ಮೈಯಾಗ, ಸೊ ಅವು ಹೋಗ್ತಾ ಇಲ್ಲ ಅಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ಇದು ನಿಮ್ ಮಖದಾಗ ಬ್ಲೆಮಿಶ್ ಭಂಗ್ ಅಂತಾರ ನೋಡ್ರಿ, ಇಲ್ಲಿ ನಿಮ್ ಹಣಿ ಮೇಲೆ ಮಖದ ಎಡಗಡೆ ಬಲಗಡೆ ಭಂಗಿನೂ ಕರ್ಕರನ್ ಚಿಕ್ಕ ಆಗ್ಯಾವ, ಇಲ್ಲ ಕಪ್ ಕಲಿ ಆಗಿಬಿಟ್ಟಾವ ಅಂದ್ರ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮತ್ತಿದು ನಿಮ್ ತ್ವಚವನ್ನು ನರಿಶ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ, ನಿಮ್ ತ್ವಚವನ್ನು ಆಕ್ಸಿಜನೇಷನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚಾ ಬಹಳ ಜಾಸ್ತಿ ಡ್ರೈ ಆಗಕ್ ಕುಂತೈತಂದ್ರ ಒಣಗಿರ್ತೈತಂದ್ರ ಇದು ನಿಮ್ ತ್ವಚವನ್ನು ಮೃದು ಮಾಡ್ಲಿಕ್ಕೆ ಮಾಯಿಶ್ಚರೈಸರ್ ತರ ಇದು ಕೆಲಸ ಮಾಡ್ತೈತ್ರಿ. ಇಲ್ಲ ನಿಮ್ ತ್ವಚಾದಾಗ ವ್ರಿಂಕಲ್ಸ್ ಆಗಕ್ ಕುಂತ ಅಂದ್ರ, ನಿಮ್ ತ್ವಚಾ ಮುದುಡಿ ಆಗಕ್ ಕುಂತೈತಂದ್ರ, ತ್ವಚಾದ ಮೇಲೆ ಲೈನಿಂಗ್ ಬೀಳಾವಂತ ಅಂದ್ರ ವಯಸ್ಕಿನ ಮೊದ್ಲ ಮುದುಕರಾಗ್ಯಾರ ಅಂತಾರ ನೋಡ್ರಿ, ಆ ರೀತಿ ಏನಾರ ಆಗಕ್ ಕುಂತೈತಂದ್ರ ಅದನ್ನ ಆಗಕ್ ಕೊಡಂಗಿಲ್ಲ. ತ್ವಚವನ್ನು ಕರೆಕ್ಟ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇದು ನಿಮ್ದು ತ್ವಚಾದ ಸೆಲ್ ಡ್ಯಾಮೇಜ್ ಅನ್ನ ಆಗ್ಲಿಕ್ಕೆ ಬಿಡಂಗಿಲ್ರಿ, ತಡಿತೈತಿ. ಇಲ್ಲ ನೀವು ಬಿಸ್ಲಿಗೆ ತಿರುಗಿ ನಿಮ್ಗೆ ಸಣ್ಣ ಡ್ಯಾಮೇಜ್ ಸಮಸ್ಯೆ ಆಗಕುಂತೈತಂದ್ರ ಅದನ್ನ ಕೂಡ ರಿಪೇರಿ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಮತ್ ಕೆಲವೊಂದಿಷ್ಟು ನಮ್ಗೆ ಏನ್ ಸಮಸ್ಯೆ ಆಗಿರ್ತೋ ಅಂದ್ರ, ಈಗ ಕೆಲವೊಂದಿಷ್ಟು ಉದಾಹರಣೆ ಅಂದ್ರೆ ನಿಮ್ ಕೈಯಾಗ ವಾಚ್ ಕಟ್ಕೊಂಡಿರ್ತೀರ, ವಾಚ್ ಕಟ್ಕೊಂಡಿದ್ದು ನೀವು ತೆಗೆದ್ ಬಿಟ್ಲೇನ ಅಲ್ಲೊಂದು ತ್ವಚಾ ಬೇರೆ ಕಲರ್ ಇಂದ ಇರ್ತೈತಿ, ಬೇರೆ ಕಡೆ ಬೇರೆ ಕಲರ್ ಇಂದ ಇರ್ತೈತಿ. ಅಂದ್ರ ಅನ್ ಇವನ್ ಪಿಗ್ಮೆಂಟೇಶನ್ ನಿಮ್ಗೆ ಐತಂದ್ರ, ಇದೇ ರೀತಿ ಮಖದ ಆಗಿರ್ಬೋದು ಕೈ ಆಗಿರ್ಬೋದು ಅನ್ ಇವನ್ ಪಿಗ್ಮೆಂಟೇಶನ್ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ ತ್ವಚಾ ಬಹಳ ಜಾಸ್ತಿ ಡಾರ್ಕ್ ಆಗೈತಂದ್ರ ಅದು ಅನ್ಹೈಜಿನಿಕ್ ಕಂಡೀಷನ್, ನೀವು ಮಖ ಡೈಲಿ ಸ್ವಚ್ಛ ಮಾಡ್ಕೊಳಾರ್ದಂಗ ಇರಬಹುದು, ಇಲ್ಲ ಬಿಸ್ಲಿಗೆ ತಿರುಗಿ ನಿಮ್ ನ್ಯಾಚುರಲ್ ಕಲರ್ ಏನಿದೆ ಅದು ಹೋಗ್ಬಿಟ್ಟಿದೆ, ಬಹಳ ಜಾಸ್ತಿ ತ್ವಚಾ ಡಾರ್ಕ್ ಆಗಿದೆ ಅಂದ್ರ ಅದನ್ನ ಕಡಿಮೆ ಮಾಡ್ಲಿ ನಿಮ್ಗ ಮತ್ತೆ ಹೊಳೆ ನಿಮ್ ನ್ಯಾಚುರಲ್ ಸ್ಕಿನ್ ಕಲರ್ ಕೊಡಿಸ್ಲಿಕ್ಕೆ ಇದು ಕೆಲಸ ಮಾಡಿಕೊಡ್ತೈತ್ರಿ. ಈಗ ಇದ್ರೊಳಗ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತಾವ ಅಂದ್ರೆ ಇದ್ರೊಳಗೆ ನೋಡ್ರಿ, ರಿಯಲ್ ಸ್ಯಾಫ್ರನ್, ಕೋಜಿಕ್ ಆಸಿಡ್, ವೈಟಮಿನ್ ಇ, ಶಿಯಾ ಬಟರ್, ನಿಯಾಸಿನಮೈಡ್ ಪ್ರಮುಖ ಇಂಗ್ರೀಡಿಯೆಂಟ್ಸ್ ರೀ. ಯಾವ ರೀತಿ ಇದನ್ನ ಬಳಸಬಹುದು, ಸೊ ನೋಡ್ರಿ, ನೀವು ಇದನ್ನ ಮೊದ್ಲ ಯಾವ ಪಾರ್ಟಿಗೆ ಹಚ್ಬೇಕು ಅನ್ನೋ ಅಂತೀರಿ ಆ ಪಾರ್ಟ್ ಚಂದಾಗ ಸ್ವಲ್ಪ ಉಗುರು ಬೆಚ್ಚ ನೀರ್ಲೆ ಚಂದ ತಕೊಂಡ್ಬಿಡ್ರಿ, ಮೆತ್ತನ್ ಟವಲ್ ತಗೊಂಡ್ ಚಂದ ಒರೆಸ್ಕೊಂಡ್ಬಿಡ್ರಿ. ಲೋಷನ್ ವನ್ನು ಚಂದ ಕೈಯಾಗ ತಗೊಂಡು ಎರಡು ಕೈಗೆ ಸವರ್ಕೊಂಡು ಮಖದ ಮೇಲೆ ಕೈಗೆ ಕಾಲಿಗೆ ಎಲ್ಲಿ ನೀವು ಅದನ್ನ ಹಚ್ಕೋಬೇಕನ್ನೋ ಅಂತ ನೋಡ್ರಿ ಚಂದಾಗ ಹಚ್ಕೊಂಡು ಮಕ್ಕೊಂಡ್ಬಿಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಕೈ ಕಾಲು ಮಖ ಚಂದಾಗ ತಕೊಂಡ್ಬಿಡ್ರಿ. ಈ ರೀತಿ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ನ ನೋಡ್ರಿ, ನೀವು ರಾತ್ರಿ ಹೊತ್ತು ಹಚ್ಕೊಂಡ್ ಮಕ್ಕೊಂಡ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗ್ತೈತೆ ಅಂತ ಇಲ್ಲಿ ನಾವು ಹೇಳ್ಬೋದು. ದಿನಕ್ಕೆ ಒಂದೇ ಟೈಮ್ ಹಚ್ಕೋರಿ, ಅದು ರಾತ್ರಿ ಹೊತ್ತಷ್ಟೇ ಯೂಸ್ ಮಾಡ್ರಿ ಬೆಸ್ಟ್. ಇದನ್ನ ಹಚ್ಕೊಳೋ ಟೈಮ್ನಾಗ ಕಣ್ಣಿಗೆ ಹಚ್ಕೊಳಕ್ ಹೋಗ್ಬಿಟ್ರಿ, ಅಲ್ಲಿ ಸ್ವಲ್ಪ ಸಾವಧಾನ ಇಟ್ಕೋರಿ. ಮತ್ ನಿಮ್ ತ್ವಚಾ ಯಾವುದೇ ತರದ್ ಇರ್ಬೋದು, ಯಾವುದೇ ನಿಮ್ ಸ್ಕಿನ್ ಟೈಪ್ ಇರ್ಬೋದು, ಎಲ್ಲದಕ್ಕೂ ಇದು ಉಪಯೋಗ ಆಗ್ತೈತ್ರಿ. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಸೊ ನೋಡ್ರಿ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಮಟ್ಟ ಇದ್ರ ಉಪಯೋಗ ಮಾಡಬಹುದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ಯಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ರಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ ಓವರ್ ಯೂಸೇಜ್ ನೀವು ಇದನ್ನ ಮಾಡಿದ್ರಂದ್ರೆ ಅಂದ್ರೆ ಬಹಳ ಹೊತ್ತು ಇದು ನೀವು ಯೂಸ್ ಮಾಡ್ಕೊಂತ ಹಂಗೆ ಹೋಗ್ತಾ ಇದ್ರಿ ಅಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ ನಿಮಗೆ ಇದು ರ್ಯಾಶಸ್ ಆಗ್ಬೋದು, ತ್ವಚಾ ಕೆಂಪಗಾಗ್ಬೋದು ಎಲ್ಲಿ ಇದನ್ನ ಹಚ್ಚಾಗುಂತೀರಿ, ಇಲ್ಲ ತ್ವಚದ ಮೇಲೆ ಇರಿಟೇಷನ್ ನಿಮ್ಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಯಾರು ಇದನ್ನ ಹಚ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ ಏನಿರ್ತಾವ ನಾನು ನಿಮ್ಗೆ ತಿಳಿಸೀನಿ. ಅದ್ರದ್ದು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಏನಾರ ಎಲರ್ಜಿ ಇತ್ತಂದ್ರ, ಇಲ್ಲ ಮೊದ್ಲು ಏನಾರ ನಿಮ್ಗೆ ರಿಯಾಕ್ಷನ್ ಆಗೈತಂದ್ರ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ ಇದು ನಿಮ್ಗ $499 $499 ರೂಪೀಸ್ನಾಗ 200 ml ಪ್ಯಾಕ್ ಸಿಗ್ತೈತ್ರಿ.
ಕೋಸಿ ಕೇರ್ ಸ್ಕಿನ್ ಲೈಟ್ನಿಂಗ್ ಬಾಡಿ ಲೋಷನ್. ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿದಾಗ ಕೂಡ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ನೋಡಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರದ ತಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.